ಹಾಯ್ ಫ್ರೆಂಡ್ಸ್, ಇವತ್ತು ನಾನು ದೋಸೆ ಮಾಡಿದ್ದೆ. ಅದಕ್ಕೆ ಹುಡುಗರು ಇವಾಗ ಸ್ಕೂಲ್ಗೆ ಅದು ಹೋಗ್ತಾರಲ್ವ, ಸ್ಕೂಲು ಓಪನ್ ಆಗಿದ್ದಾವೆ ಇವಾಗ. ಹೀಗಾಗಿ ಅವ್ರಿಗೇನಾದ್ರು ಲಂಚ್ ಬಾಕ್ಸಿಗೆ ಡಿಫ್ರೆಂಟಾಗಿ ಕಟ್ಟಬೇಕು ಅಂದರೆ, ದೋಸೆ ಅಂದರೆ ಉಣ್ಣಲ್ಲ, ಅದಕ್ಕೆ ಈ ಟೈಪ್ ಶೇಪಲ್ಲಿ ಟ್ರೈ ಮಾಡಿದರೆ ಆಯಿತು ಅಂತ ಟ್ರೈ ಮಾಡಿದೆ. ದೋಸೆ ಬ್ಯಾಟರ್ ಇರುತ್ತಲ್ವ, ನಾವು ಉಳ್ಳಾಗಡ್ಡಿ ಅದು ಹಾಕಿ ಮಸಾಲ ಟೈಪ್ ಮಾಡಿದ್ದೀವಿ. ಪ್ಲೇನ್ ಬೇಕಾದರೆ ನೀವು ಪ್ಲೇನ್ ಹಾಕೋಬೋದು. ಮಿಕ್ಕಿ ಮೌಸ್ ಇರುತ್ತಲ್ವ, ಆ ಶೇಪ್ ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ. ನಿಮ್ಮ ಹುಡುಗರು ಉಳಿಸ್ಕೊಂಡು ಬರಲ್ಲ ಡಬ್ಬಿಯನ್ನು, ಅಂದರೆ ಟಿಫಿನ್ನ. ಯಾಕಂದರೆ ಇದರಲ್ಲಿ ಏನೈತಿ ಹೀಗೆಲ್ಲ ವಿಚಾರ ಮಾಡಿ ಉಣ್ತಾರ. ಸೊ ಅದಕ್ಕೆ ನೀವು ಟ್ರೈ ಮಾಡಿ. ಬೇರೆ ಶೇಪ್ ಬೇಕಾದ ಶೇಪ್ ಮಾಡ್ಬೋದು, ರೌಂಡ್ ಶೇಪ್ ಮಾಡ್ಬೋದು, ಮಿಕ್ಕಿ ಮೌಸ್ ಮಾಡ್ಬೋದು, ಬೇಕಾದರೆ ನೇಮ್ ABCD ಅದ್ರಾಗ ಹಿಂಗೆ ಅಕ್ಷರ ಬರೆದು ಅದನ್ನು ಮಾಡ್ಬೋದು. ತುಂಬಾ ಆಪ್ಷನ್ ಇದೆ ಫ್ರೆಂಡ್ಸ್, ಟ್ರೈ ಮಾಡಿ. ನಿಮ್ಮ ಮಕ್ಕಳು ಯಾರು ಅನ್ನೋದಿಲ್ಲ, ಸ್ಕೂಲಿಗೆ ಹೋಗ್ತಿರ್ತಾರಲ್ಲ, ಈ ಡಿಫ್ರೆಂಟಾಗಿ ಹಿಂಗೆ ಶೇಪ್ ಮಾಡಿ ಕೊಟ್ಟರೆ ತಿಂತಾರೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ. ಇವಾಗ ಮಿಕ್ಕಿ ಮೌಸ್ ಥರ ಹಾಕಿದ್ದೀನಿ. ಇದು ಕೆಂಪು ಖಾರ ಚಟ್ನಿ ಅಂತೀವಲ್ವ, ಶೇಂಗಾ ಚಟ್ನಿ. ಅದು ಶೇಂಗಾ ಚಟ್ನಿನೇ ಕಣ್ ಟೈಪ್ ಹಾಕ್ತಾಯಿದ್ದೀನಿ. ಬೇಕಂದರೆ ಸಾಸ್ ಹಾಕೋಬೋದು ನೀವು. ಸ್ಮೈಲಿ ಇರಲಿ ಅಂತ ಹೇಳಿ ಸ್ಮೈಲಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಯಾರು ಕಂಪ್ಲೇಂಟ್ ಇರ್ತೈತಲ್ವ, ಟಿಫಿನ್ ಉಳಿಸ್ಕೊಂಬರ್ತಾರೆ ಹಾಗೆ ಹಿಂಗೆ ಅಂತ ಹೇಳಿ, ಈ ಟೈಪ್ ಮಾಡಿಕೊಡಿ. ಟಿಫಿನ್ ಉಳಿಸ್ಕೊಂಡೇ ಬರಲ್ಲ, ಎಲ್ಲ ಫಿನಿಶ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಬಂದು ಹೇಳ್ತಾರೆ. ಟ್ರೈ ಮಾಡಿ ನೀವು. ಇವಾಗ ಹೊಳಿಸಕ್ಕಿದೆ, ತಿರುವಿ ಹಾಕಿದೆ. ನೆಕ್ಸ್ಟ್ ಬೇಕಾದರೆ ಶೇಪ್ ಟ್ರಯಾಂಗಲ್ ಸಣ್ಣ ಸಣ್ಣದಾಗಿ ಮಾಡ್ಕೋಬೋದು, ಸ್ಕ್ವೇರಲ್ಲಿ ಮಾಡ್ಕೋಬೋದು. ನಿಮ್ಗೆ ಯಾವುದು ಇಷ್ಟನೋ ಅದು ಮಾಡ್ಕೋಬೋದು. ನೋಡಿ, ಫೈನಲ್ ಆಗಿ ಹೀಗೆ ಆಗಿದೆ. ಹಿಂದುಗಡೆ ಹಿಂಗೆ ಅನಿಸ್ತಿದೆ. ಬೇಕಾದರೆ ಸಾಸ್ ಹಾಕೋಬೋದು ನೀವು, ಟೊಮೆಟೊ ಸಾಸು. ಈಗ ನೆಕ್ಸ್ಟು ದೋಸೆ ಬ್ಯಾಟ್ರಿಂದ ಸ್ಕ್ವೇರಲ್ಲಿ ಮಾಡ್ತಾಯಿದ್ದೇನೆ. ಬ್ರೆಡ್ ಶೇಪ್ ಇರುತ್ತಲ್ವ, ಬ್ರೆಡ್ ಶೇಪಲ್ಲಿ ಸ್ಕ್ವೇರಲ್ಲಿ ಮಾಡ್ತಾಯಿದ್ದೀನಿ. ಈ ಶೇಪ್ ಯೂಸ್ ಮಾಡಿಕೊಂಡು ನೀವು ಮ್ಯಾಥ್ಸಲ್ಲಿ ಹುಡುಗರಿಗೆ ಈ ಶೇಪ್ ಯಾವುದು ಗೇಮ್ ಆಡ್ಬೋದು, ಆಟ ಆಡ್ಕೋತೆ ಊಟ ಮಾಡ್ತಾರೆ ಅವರು. ಸೊ ಇದನ್ನ ಸ್ಕ್ವೇರಲ್ಲಿದೆ, ಟ್ರಯಾಂಗಲಲ್ಲಿದೆ, ರೌಂಡಲ್ಲಿದೆ, ಹಿಂಗೆ ಶೇಪ್ಸ್ ಮಾಡಿ ತಿನ್ನಿಸಿ ಅವರಿಗೆ. ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅವರಿಗೆ, ಇಂಟ್ರೆಸ್ಟಿಂಗ್ ಮ್ಯಾಟರ್ ಅನಿಸುತ್ತೆ.
ಇವಾಗ ಈ ಸೈಡ್ ಹೊಳಿಸಿದ್ದೀನಿ, ಎರಡು ಸೈಡ್ ಬೇಯಿಸ್ಕೋಬೇಕು. ಎರಡು ಸೈಡ್ ಬೆಂದಾದ್ಮೇಲೆ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಮಾಡಬೇಕು. ನಾ ಎಕ್ಸ್ಟ್ರಾ ಏನಿದೆ ಅದು ತೆಗಿತಾ ಇದ್ದೀನಿ. ನೆಕ್ಸ್ಟಲ್ಲಿ ತುಂಬ ದೊಡ್ಡದಾಗಿ ದೋಸೆ ಹಾಕಿದರೆ ಮಕ್ಕಳು ತಿನ್ನಲ್ವ. ಆಮೇಲೆ ನರ್ಸರಿ ಆ್ಯಂಡ್ LKG UKG ಸಣ್ಣ ಹುಡುಗರು ಇರ್ತಾವಲ್ಲ, ಅವರಿಗೆ ಕಟ್ ಮಾಡ್ಕೋಕ್ಕೆ, ಚಪಾತಿ ಹರಿಯೋಕ್ಕೆ, ದೋಸೆ ಹಿಂಗೆ ಹರಿಯೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ಪುಟ್ಟದಾಗಿ ಸಣ್ಣದಾಗಿ ದೋಸೆ ಮಾಡಬೇಕು. ನೋಡು, ಒಂದೇ ತವಲ್ಲಿ 4 ದೋಸೆ ಹಾಕಿದ್ದೀನಿ. ಪುಟ್ಟದಾಗಿ ಅವರಿಗೆ ಡಿಫ್ರೆಂಟ್ ಅನಿಸುತ್ತೆ. ತಮ್ಮ ಫ್ರೆಂಡ್ಸಿಗೂ ತೋರಿಸ್ತಾರೆ ಅವರು. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.